ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ತಮಿಳುನಾಡು ಎಂಕೆ ಸ್ಟಾಲಿನ್ ಕಿಡಿಕಾರಿದ್ದಾರೆ. ಇದೀಗ ತಮಿಳುನಾಡು ನಂತರ ಕೇರಳ, ಈಗ ಕರ್ನಾಟಕ. ಇವರ ಮಾದರಿ ಸ್ಪಷ್ಟ ಉದ್ದೇಶಪೂರ್ವಕವಾಗಿದೆ ಅಂತ ಸರ್ಕಾರದ ಭಾಷಣವನ್ನ ಓದೋಕೆ ಗವರ್ನರ್ ನಿರಾಕರಿಸುತ್ತಾರೆ. ಪಕ್ಷದ ಏಜೆಂಟರಂತೆ ರಾಜ್ಯಪಾಲರು ವರ್ತಿಸ್ತಾ ಇದ್ದಾರೆ ಅಂತ ಇದೀಗ ಕಿಡಿಕಾರಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ತಮಿಳುನಾಡು ಎಂಕೆ ಸ್ಟಾಲಿನ್ ಕಿಡಿಕಾರಿರುವಂತದ್ದು. ತಮಿಳುನಾಡು ನಂತರ ಕೇರಳ, ಇದೀಗ ಕರ್ನಾಟಕ. ಇವರ ಮಾದರಿ ಸ್ಪಷ್ಟವಾಗಿದೆ. ಉದ್ದೇಶಪೂರ್ವಕವಾಗಿ ಸರ್ಕಾರದ ಭಾಷಣವನ್ನ ಓದೋದಕ್ಕೆ ನಿರಾಕರಣೆಯನ್ನ ಮಾಡ್ತಿದ್ದಾರೆ. ಸರ್ಕಾರದ ಭಾಷಣವನ್ನ ಓದೋದಕ್ಕೆ ಗವರ್ನರ್ ನಿರಾಕರಿಸಿದ್ದಾರೆ. ಪಕ್ಷದ ಏಜೆಂಟರಂತೆ ರಾಜ್ಯಪಾಲರು ವರ್ತನೆಯನ್ನ ಮಾಡ್ತಾ ಇರುವಂತದ್ದು. ಚುನಾಯಿತ ಸರ್ಕಾರಗಳನ್ನ ದುರ್ಬಲಗೊಳಿಸ್ತಾ ಇದ್ದಾರೆ. ರಾಜ್ಯಪಾಲರ ಭಾಷಣ ಅಪ್ರಸ್ತುತ ಅಭ್ಯಾಸ ಅಂತ ಇದೀಗ ಕಿಡಿಕಾರಿದ್ದಾರೆ. ಗವರ್ನರ್ ಭಾಷಣ ಸಂಪ್ರದಾಯ ಕೊನೆಗೊಳಿಸಬೇಕು. ದೇಶದಾದ್ಯಂತ ಸಮಾನ ಮನಸ್ಕರ ಜೊತೆ ಚರ್ಚಿಸ್ತೇವೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸರಿ ಇಲ್ಲ. ಎಕ್ಸ್ನಲ್ಲಿ ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ಎಂಕೆ ಸ್ಟಾಲಿನ್ ಕಿಡಿಕಾರಿರುವಂತದ್ದು. ಸಂಸತ್ ಅಧಿವೇಶನದಲ್ಲಿ ಇದನ್ನ ಪ್ರಸ್ತಾಪಿಸುತ್ತೇವೆ. ರಾಜ್ಯಪಾಲರ ಭಾಷಣ ಸಂಪ್ರದಾಯವನ್ನ ರದ್ದುಗೊಳಿಸಬೇಕು. ಎಕ್ಸ್ನಲ್ಲಿ ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ಎಂಕೆ ಸ್ಟಾಲಿನ್ ಕಿಡಿಕಾರಿದ್ದಾರೆ. ಫಸ್ಟ್ ತಮಿಳುನಾಡು, ದೆನ್ ಕೇರಳ, ನೌ ಕರ್ನಾಟಕ. ದ ಪ್ಯಾಟರ್ನ್ ಈಸ್ ಕ್ಲಿಯರ್ ಅಂಡ್ ಡೆಲಿಬ್ರೇಟ್ ಅಂತ ಎಕ್ಸ್ನಲ್ಲಿ ಹಾಕಿರುವಂಥದ್ದು. ತಮಿಳುನಾಡು ನಂತರ ಕೇರಳ, ಈಗ ಕರ್ನಾಟಕ. ಎಲ್ಲಾ ಕಡೆನೂ ಕೂಡ ಇದೇ ರೀತಿಯಾಗಿ ಆಗಿದೆ. ಎಲ್ಲೋ ಒಂದು ಕಡೆ ಕೇಂದ್ರದ ಏಜೆಂಟರಾಗಿ ರಾಜ್ಯಪಾಲರು ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸಂಸತ್ತಲ್ಲಿ ರಾಜ್ಯ ಕೊಡುವಂಥ ಭಾಷಣದ ಪ್ರತಿಯನ್ನ ಓದಬೇಕಾಗಿತ್ತು, ಆದ್ರೆ ಆ ಕೆಲಸವನ್ನ ಮಾಡಿಲ್ಲ. ಅವರೇ ರೆಡಿ ಮಾಡ್ಕೊಂಡು ಬಂದಂತಹ ಭಾಷಣದ ಪ್ರತಿಯನ್ನ ಓದ್ಬಿಟ್ಟು ಹೋಗಿದ್ದಾರೆ. ಅದು ಕೂಡ 2 ಲೈನ್ನಲ್ಲಿ ಭಾಷಣವನ್ನ ಮುಗಿಸಿ ಹೋಗಿರುವಂತದ್ದು. ಇದು ಸರಿ ಇಲ್ಲ. ಎಲ್ಲಾ ಕಡೆನೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ. ಇವರ ಮಾದರಿ ಸ್ಪಷ್ಟವಾಗಿದೆ, ಜೊತೆಯಲ್ಲಿ ಉದ್ದೇಶಪೂರ್ವಕವಾಗಿದೆ. ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸರ್ಕಾರದ ಭಾಷಣವನ್ನ ಓದೋದಕ್ಕೆ ಗವರ್ನರ್ ನಿರಾಕರಣೆಯನ್ನ ಮಾಡಿದ್ರು. ಎಕ್ಸ್ನಲ್ಲಿ ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ಇದೀಗ ಎಂಕೆ ಸ್ಟಾಲಿನ್ ಕಿಡಿಕಾರಿರುವಂತದ್ದು. ಫಸ್ಟ್ ತಮಿಳುನಾಡು, ದೆನ್ ಕೇರಳ, ನೌ ಕರ್ನಾಟಕ. ದ ಪ್ಯಾಟರ್ನ್ ಈಸ್ ವೆರಿ ಕ್ಲಿಯರ್ ಅಂಡ್ ಡೆಲಿಬ್ರೇಟ್ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕುವ ಮೂಲಕ ಇದೀಗ ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ಕಿಡಿಕಾರಿದ್ದಾರೆ ಎಂಕೆ ಸ್ಟಾಲಿನ್. ತಮಿಳುನಾಡು ನಂತರ ಕೇರಳ, ಈಗ ಕರ್ನಾಟಕ. ಮಾದರಿ ಸ್ಪಷ್ಟವಾಗಿದೆ, ಉದ್ದೇಶಪೂರ್ವಕವಾಗಿದೆ ಅಂತ ಕಿಡಿಕಾರಿದ್ದಾರೆ.